ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲಿ ಲೋಕಸಭಾ ಚುನಾವಣಾ ಕಣ ಈಗಾಗಲೇ ಸಾಕಷ್ಟು ರಂಗೇರಿದೆ. ಕಾರಣ ಏನಂತಂದ್ರೆ ಎರಡು ಪ್ರತಿಷ್ಠಿತ ಕುಟುಂಬಗಳ ಮಧ್ಯೆ ಒಂದು ಬಿಗ್ ಫೈಟ್ ನಡೀತಾ ಇದೆ. ಹೀಗಾಗಿ ರಾಜ್ಯದಲ್ಲೇ ಒಂದು ಕದನ ಕುತೂಹಲ ಆಗಿದೆ ಅಂತ ಹೇಳ್ಬೋದು. ಈಗ ನಮ್ಮ ಜೊತೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಏನು ಹೇಳ್ತಾರೆ ಅಂತ ಮೇಡಮ್, ಈಗಾಗಲೇ ಕ್ಷೇತ್ರಾದ್ಯಂತ ಓಡಾಡ್ತಾ ಇದ್ರಿ, ಇವತ್ತು ಹೊನ್ನಾಳಿ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ರಿ, ಜನ ಏನಂತಾರೆ, ದಿನದಿಂದ ದಿನಕ್ಕೆ ಟ್ರೆಂಡ್ ಹೇಗಿದೆ, ಏನು ಹೇಳ್ತೀರಿ ಮೇಡಮ್? ಇವತ್ತು ಬೆಳಿಗ್ಗೆ 10 ಗಂಟೆಯಿಂದ ಹೊನ್ನಾಳಿ ಕ್ಷೇತ್ರದಲ್ಲಿ ಮತಯಾಚನೆ ಶುರು ಮಾಡಿದ್ದೀವಿ. ಜನ ಕೂಡ ನಾನು ಹೇಳ್ದಂಗೆ ಗ್ಯಾರಂಟಿ ವರ್ಕ್ ಆಗ್ತಾ ಇದೆ. ಈ ಸಲ ಗ್ಯಾರಂಟಿ ಬಗ್ಗೆ ವಿಶ್ವಾಸ ಇದೆ. ಗ್ಯಾರಂಟಿ ಕೊಡ್ತಾ ಇರೋದು ಸಿದ್ದರಾಮಯ್ಯ ಅವ್ರ ಸರ್ಕಾರ. ಅದಕ್ಕೆ ನಮ್ಮ ಸರ್ಕಾರದಲ್ಲಿ ಸಂಪೂರ್ಣ ವಿಶ್ವಾಸ ಇದೆ ಜನರಿಗೆ. ಜೊತೆಗೆ ನಾವೆಲ್ಲರನ್ನೂ ಕೂಡ ರೈತರಿದ್ದಾರೆ, ಮಹಿಳೆಯರಿದ್ದಾರೆ, ಯುವಕರಿದ್ದಾರೆ, ಬೇರೆ ಬೇರೆ ಸಮುದಾಯದವರಿದ್ದಾರೆ, ಅವ್ರನ್ನೂ ಕೂಡ ಅಪ್ರೋಚ್ ಮಾಡ್ತಾ ಇದ್ದೀವಿ. ಒಂದು ಅವಕಾಶ ಕೊಟ್ಟು ನೋಡಿ, ನಿಮ್ಮ ಭರವಸೆ ನಿರೀಕ್ಷೆಗಳಿಗೆ ತಕ್ಕ ಹಾಗೆ ನಾವು ಕೂಡ ಶಾಸಕರು, ಮುಖಂಡರು, ಕಾರ್ಯಕರ್ತರು ಜೊತೆಗೆ ಉಸ್ತುವಾರಿ ಸಚಿವರ ಜೊತೆಗೆ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಈಗ ಪಕ್ಷೇತರ ಅಭ್ಯರ್ಥಿಯವರು ಕಾಂಗ್ರೆಸ್ಸಿಂದ ಬಂಡಾಯಿದ್ದು ಈಗ ನಿಂತ್ಕೊಂಡಿದ್ದಾರೆ. ಈ ಕಾಂಗ್ರೆಸ್ ಮತ ವಿಭಜನೆ ಆಗುತ್ತೆ, ಅದು ತಮಗೆ ಒಂದು ಸೋಲಿಗೆ ಕಾರಣ ಆಗ್ಬೋದು ಅನ್ನೋ ಒಂದು ಭೀತಿನೂ ಕೂಡ ಇದೆ. ಕಾಂಗ್ರೆಸ್ ಕೆಲವೊಂದಿಷ್ಟು ಕಾರ್ಯಕರ್ತರು ಕೂಡ ಅದನ್ನೇ ಮಾತಾಡ್ತಾ ಇದ್ದಾರೆ, ಎಲ್ಲಿ ಈ ಪಕ್ಷೇತರ ಅಭ್ಯರ್ಥಿ ಹೊರೆ ಆಗ್ತಾರೇನೋ ಅಂತ. ಅದ್ರ ಬಗ್ಗೆ ಹೇಳೋದಾದ್ರೆ ಅದನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಸರಿಯಾಗಿ ಗಮನಿಸಬೇಕಾಗಿದೆ. ಈ ಹೆಚ್ಚಿನ ಜವಾಬ್ದಾರಿ ಅವ್ರದ್ದಾಗತ್ತೆ. ಯಾಕಂದ್ರೆ ಈಗ ಆಟ ಕೆಡ್ಸೋ ಕೆಲಸ ಮಾಡಬಾರ್ದು. ಯಾರಾದ್ರೂ ಒಂದು ಒಳ್ಳೆ ಪಕ್ಷ ಇದ್ದಾರೆ, ಒಂದು ಒಳ್ಳೆ ಅಭ್ಯರ್ಥಿ ಇದ್ದಾರೆ, ಜೊತೆಗೆ ಸಿದ್ದರಾಮಯ್ಯ ಸರು ಹೇಳಿದ್ದಾರೆ, ಗುರುಗಳು ಹೇಳಿದ್ದಾರೆ, ಅವ್ರ ಸಮಾಜದ ಗುರುಗಳು ಹೇಳಿದ್ದಾರೆ. ಅದನ್ನು ಕೂಡ ಮೀರಿ ಪಕ್ಷೇತರವಾಗಿ ನಾನು ನಿಲ್ತೀನಿ ಅಂದ್ರೆ ಅದು ಯಾವ ರೀತಿಯ ನಿರ್ಧಾರ ನನಗೆ ಗೊತ್ತಾಗ್ತಾ ಇಲ್ಲ. ಅದನ್ನ ಅವರ ಸಮಾಜದವ್ರು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಒಂದು ಒಳ್ಳೆ ಪಕ್ಷ, ಒಂದು ಅವಕಾಶನ ನಾವು ಕೆಡಿಸ್ಬೇಡ್ದು. ಕಾಂಗ್ರೆಸ್ ಸರ್ಕಾರ ಬರುವಂತಹ ಎಲ್ಲ ಸೂಚನೆಗಳಿದಾವೆ. ಆದ್ರಿಂದ ನಾವು ಕೂಡ ಪ್ರಬುದ್ಧತೆಯನ್ನ ತೋರಿಸ್ಬೇಕು. ನಮ್ಮಲ್ಲಿ ಒಗ್ಗಟ್ಟು ತೋರಿಸಿ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಬೇಕು ಅಂತ ನಿರ್ಣಯ ತಗೋಬೇಕಾಗುತ್ತೆ. ಮೇಡಮ್, ಈಗ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ರಿ, ಗ್ಯಾರಂಟಿಗಳನ್ನು ಇಟ್ಕೊಂಡು ಮತ ಕೇಳ್ತಾ ಇದ್ರಿ. ಕೆಲವೊಂದಿಷ್ಟು ಜನರ ಆರೋಪ ಅಂದ್ರೆ ಬಿಜೆಪಿ ಪಕ್ಷದವರ ಆರೋಪ ಏನಂತಂದ್ರೆ ಈಗ ಬೇರೆ ಕಡೆಯಿಂದ ಕಿತ್ಕೊಂಡು ಈ ಕಡೆ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಅಂತ ಒಂದು ಆರೋಪವನ್ನ ಮಾಡ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಈಗ ಬೆಲೆ ಏರಿಕೆ ಎಷ್ಟಿದೆ? ಒಂದು ಸಿಲಿಂಡರ್ ತಗೋಬೇಕು ಅಂದ್ರೆ 1900 ರೂಪಾಯಿ ಆಗುತ್ತೆ. ನಾವು ಕೊಡ್ತಾ ಇರೋದು 2000 ರೂಪಾಯಿ. 200 ಯೂನಿಟ್ ಕರೆಂಟು, ಬಸ್ನಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ. ಅದು ಎಲ್ಲದನ್ನೂ ನೋಡಿದ್ರೆ ಒಂದು 5000 ರೂಪಾಯಿ ಒಂದು ಕುಟುಂಬಕ್ಕೆ ಕೊಟ್ಟಂಗಾಗುತ್ತೆ. ನಮ್ಮ ಗ್ಯಾರಂಟಿಯಿಂದ ಬಡ ಕುಟುಂಬಕ್ಕೆ ಕೊಡ್ತಾ ಇರೋದು ನಾವು ಕೊಡ್ತಾ ಇರೋದು ಬಡವರಿಗೋಸ್ಕರ. ಏನು ಇನ್ಫ್ಲೇಷನ್ ಆಗ್ತಾ ಇದೆ, ಬೆಲೆ ಏರಿಕೆ, ಅನ್ಎಂಪ್ಲಾಯ್ಮೆಂಟ್ ಇದೆ, ಬರಗಾಲ ಇದೆ, ರೈತರಿಗೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ರೈತರ ಸಾಲ ಕೂಡ ಮನ್ನಾ ಮಾಡ್ತಾ ಇಲ್ಲ ಸರ್ಕಾರ. ಸೊ ಈ 2000 ರೂಪಾಯಿ ಅವರ ದಿನನಿತ್ಯದ ಒಂದು ವಸ್ತು ಬಳಕೆಗೆ ಆ ರೀತಿ ಅವರಿಗೆ ಉಪಯೋಗ ಆಗ್ತಾ ಇದೆ ಅಂತ ನಮ್ಮ ಅನಿಸಿಕೆ. ಮೇಡಮ್, ಈಗ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಜಿಲ್ಲೆಯ ಜನ ಯಾಕೆ ಮತ ಕೊಡಬೇಕು ಅಂತ ಏನಕ್ಕೆ ಮತ ಕೇಳ್ತೀರಾ? ವೈಯಕ್ತಿಕವಾಗಿ ನನಗೆ ನಮ್ಮ SSK ಟ್ರಸ್ಟ್ ಇಂದ ಆರೋಗ್ಯ ಸೇವೆ ಮಾಡಿರುವ ಒಂದು ಅನುಭವ ಇದೆ. ಬಾಪೂಜಿ ವಿದ್ಯಾಸಂಸ್ಥೆಯಲ್ಲೂ ಕೂಡ ಆಡಳಿತ ಮಂಡಳಿಯ ಸದಸ್ಯೆಯಾಗಿ ನಮ್ಮ ಆಸ್ಪತ್ರೆ ಸಮಸ್ಯೆಗಳು, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಸಮಸ್ಯೆಗಳನ್ನೆಲ್ಲ ಸಮರ್ಥವಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀವಿ. ಜೊತೆಗೆ ಹತ್ತಿರದಲ್ಲೇ ಜನರ ಒಡನಾಟ, ಅವರ ಸರ್ಕಾರಿ ಕೆಲಸಗಳಿರ್ಬೋದು ಅಥವಾ ಆಸ್ಪತ್ರೆ ಇನ್ನೇನೇ ಕೆಲಸ ಇದ್ರೂ ಕೂಡ ಆ ಜನರಲ್ಲಿ ಆ ಒಂದು ವಿಶ್ವಾಸ ಇದೆ. ಇಲ್ಲಿ ಬಂದರೆ ಪ್ರಭಾವ್ರನ್ನ ಮಾತಾಡ್ಸಿದ್ರೆ ನಮ್ಮ ಕೆಲಸಗಳು ಆಗ್ತವೆ ಅಂತ. ಸೊ ಜನರಲ್ಲೂ ಅದನ್ನೇ ಹೇಳ್ತಾ ಇರೋದು, ನಿಮ್ಮ ಸಮಸ್ಯೆಗಳಿಗೆ ಆಲಿಸುವಂತಹ ಕಿವಿ ಬೇಕು, ಒಂದು ಪ್ರಾಮಾಣಿಕತೆ ಬೇಕು. ಸಂಸದರಾದವರು ಒಂದು ಪ್ರಾಮಾಣಿಕತೆ ಇರಬೇಕು. ನಮ್ಮ ಕ್ಷೇತ್ರದ ಜನರ ಸಮಸ್ಯೆಗಳು ಸಣ್ಣದೇ ಇರಲಿ ದೊಡ್ಡದೇ ಇರಲಿ ಅವ್ರಿಗೆ ನಿಭಾಯಿಸುವಂಥ ಒಂದು ಮನಸ್ಸಿರಬೇಕು. ಆ ಮನಸ್ಸು ನನ್ನಲ್ಲಿದೆ. ಅದಕ್ಕೋಸ್ಕರ ಒಂದು ಅವಕಾಶ ಕೇಳ್ತಾ ಇದ್ದೀನಿ. 25 ವರ್ಷದಿಂದ ಬೇರೆ ಪಕ್ಷದವ್ರಿಗೆ ಕೊಟ್ಟಿದ್ದೀರಾ, ಒಂದು ಅವಕಾಶ ನನಗೆ ಕೊಡ್ರಿ. ಯಾವ ರೀತಿ ನಿಭಾಯಿಸ್ತೀವಿ ನಮ್ಮ ಶಾಸಕರ ಜೊತೆ, ಸಚಿವರ ಜೊತೆ ಅಂತ ನಿಮಗೆ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಿ ತೋರಿಸ್ತೀವಿ ಅಂತ ನಮ್ಮ ನಂಬಿಕೆ. ನಮ್ಮ ದಾವಣಗೆರೆ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾರ್ಪಡಿಸಿ ತೋರಿಸ್ತೀವಿ ಅನ್ನೋದಕ್ಕೆ ನಮ್ಮ ಕ್ಷೇತ್ರದ ಜನತೆ ನಮಗೆ ಓಟ್ ಕೊಡ್ಬೇಕು. ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಅವರ ಮಾತು. ಏನು ಕ್ಷೇತ್ರದ ಜನರಿಗೆ ಸ್ಪಂದಿಸಬೇಕು, ಹೀಗಾಗಿ ಸ್ಪಂದಿಸುವಂತ ವ್ಯಕ್ತಿ ಬೇಕು. ನಿಮ್ದು ಏನೇ ಸಮಸ್ಯೆ ಇದ್ರು ನಾವು ಸ್ಪಂದಿಸುವಂತ ಕೆಲಸವನ್ನ ಮಾಡ್ತೀವಿ. 25 ವರ್ಷದಿಂದ ಬೇರೆ ಸಂಸದರಿಗೆ ನೀವು ಅವಕಾಶವನ್ನ ಕೊಡ್ತೀರಾ, ಒಂದ್ಸರಿ ಅವಕಾಶವನ್ನ ನನಗೆ ಕೊಡಿ ಅಂತ ಹೇಳಿ ಒಂದು ಜನರಲ್ಲಿ ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಈಗ ಜೂನ್ 4ಕ್ಕೆ ಫಲಿತಾಂಶ ಪ್ರಕಟ ಆಗುತ್ತೆ. ಮತದಾನ ಏನು ಸದ್ಯ ಸ್ವಲ್ಪ ದಿನದಲ್ಲೇ ಬರುತ್ತೆ, ಇನ್ನೊಂದು ವಾರದಲ್ಲೇ ಇದೆ. ಮತದಾರ ಯಾರಿಗೆ ಒಲವನ್ನ ಹೆಚ್ಚಾಗಿ ತೋರಿಸ್ತಾನೆ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್ ದಾವಣಗೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.